ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬಾರಿ ಅಂತೂ ಅರವಿಂದ್ ಕೇಜ್ರಿವಾಲ್ ಅವರು ಅಕ್ಷರಶಃ ತಮ್ಮ ಕಾಲ ಮೇಲೆ ತಾವೇ ಬಂಡಗಲ್ಲನ್ನು ಹಾಕ್ಕೊಂಡಿದ್ದಾರೆ. ನೋಡ್ರಿ, ಇವರಿಗೆ ಲೋವರ್ ಕೋರ್ಟ್ನಲ್ಲಿ, ಡೆಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಇವರ ಪ್ರಕರಣವನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಡಿಸ್ಚಾರ್ಜ್ ಮಾಡಿದ ತಕ್ಷಣ ಈ ಮನುಷ್ಯ ಹೇಳ್ಕೊಂಡು ಓಡಾಡಿದ್ರೆ ಏನಂದ್ರೆ, ನನ್ನನ್ನು ಪ್ರಾಮಾಣಿಕ ಅಂತ ಸರ್ಟಿಫೈ ಮಾಡಿದೆ ಕೋರ್ಟು, ಕೇಸ್ ಕೂಡ ವಿಚಾರಣೆ ಬರಲಿಲ್ಲ, ನಾನೊಬ್ಬ ಪ್ರಾಮಾಣಿಕ ಅಂತ ಸಾಬೀತಾಗಿ ಹೋಯಿತು, ನನ್ನ ವಿರುದ್ಧ ಪಿತೂರಿ ನಡೀತು ಅಂತ ಅವತ್ತು ಗೊಳೋ ಅಂತ ಹತ್ರ ಇವರು. ಅತ್ತಾದ ಮೇಲೆ ಯಾವಾಗ ಈ ರೀತಿಯದಾದಂಥ ತೀರ್ಪು ಬಂತು, ಕೇಸನ್ನು ಡಿಸ್ಚಾರ್ಜ್ ಮಾಡಲಾಯಿತು, ಸ್ವಾಭಾವಿಕವಾಗಿ CBI ಮೇಲಿನ ಕೋರ್ಟ್ಗೆ ಅಪೀಲಿಗೆ ಹೋಗಲೇಬೇಕು, ದಿಲ್ಲಿ ಹೈಕೋರ್ಟ್ಗೆ ಅಪೀಲಿಗೆ ಹಾಕ್ತದೆ. ದಿಲ್ಲಿ ಹೈಕೋರ್ಟು ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅಂತೇಳಿ, ಸ್ವರ್ಣಕಾಂತ ಶರ್ಮಾ ಅವ್ರು ಏನು ಮಾಡ್ತಾರೆ, ನೋಟಿಸ್ ಜಾರಿ ಮಾಡ್ತಾರೆ. ನೋಟಿಸ್ ಜಾರಿ ಮಾಡಿದ ಕೂಡಲೇ ಇದ್ದಕ್ಕಿದ್ದ ಹಾಗೆ ಪತ್ರಗುಟ್ಟು ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್. ಓಹೋಹೋ, ಮುಗಿದು ಹೋಗಿದೆ ಅಂತ ಜನರಿಗೆ ಮಣ್ಣೆ ಎರಚಿದೆ, ಧೂಳೆ ಎರಚಿದೆ, ಮತ್ತೆ ಪ್ರಕರಣ ಶುರುವಾಯಿತು ಅಂದುಬಿಟ್ರೆ ಮತ್ತೆ ನನ್ನ ಮೇಲೆ ಆರೋಪಗಳು ಶುರುವಾಗ್ತವೆ, ಅದಕ್ಕೆ ಜಡ್ಜೇ ಸರಿ ಇಲ್ಲ, ಅದು ಪಕ್ಷಪಾತವನ್ನು ಮಾಡ್ತಾರೆ ಇವರು ಸ್ವರ್ಣಕಾಂತ ಶರ್ಮಾ ಅವರು, ಅದಕ್ಕೆ ಬೇರೆ ಪೀಠದಲ್ಲಿ ನನ್ನ ಪ್ರಕರಣ ನಡೆಯಬೇಕು, ಬೇರೆ ಜಡ್ಜಿ ಎದುರುಗಡೆ ಅಂತ ಇವರು ಚೀಫ್ ಜಸ್ಟಿಸ್ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರಿಗೆ ಪತ್ರವನ್ನು ಬರೀತಾರೆ. ಇಲ್ಲಿ ಒಂದು ಸಣ್ಣ ಸೂಕ್ಷ್ಮವನ್ನು ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ, ಈತನಿಗೆ ಬೇಲ್ ಕೊಡಿಸ್ಲಿಕ್ಕೆ ವಕೀಲರು ಬೇಕು, ಈತನಿಗೆ ಕೇಸು ಡಿಸ್ಚಾರ್ಜ್ ಆಗಲಿಕ್ಕೆ ವಕೀಲರು ಬೇಕು. ಯಾವಾಗ ಈತನ ಮೇಲೆ ಆರೋಪ ಗಟ್ಟಿ ಆಗತ್ತೆ, ನೋಟಿಸ್ ಜಾರಿ ಆಗತ್ತೆ ಅಂತ ಗೊತ್ತಾಗತ್ತೋ ಅವಾಗ ಈತ ನೇರವಾಗಿ ರಣಾಂಗಣಕ್ಕೆ ಧುಮುಕ್ತಾರೆ. ಧುಮುಕಿ ತಾವೇ ಪತ್ರವನ್ನು ಬರಲಿಕ್ಕೆ ಶುರು ಮಾಡ್ತಾರೆ. ಲಾಯರು ಇಲ್ಲ ಅಲ್ಲಿ, ನೇರವಾಗಿ ಇವ್ರದೇ ಪತ್ರ. ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ಪಕ್ಷಪಾತ ಮಾಡ್ತಾರೆ ಅಂತ ನನಗೆ ಅನುಮಾನ ಇದೆ, ಆದ್ದರಿಂದ ಬೇರೆ ಪೀಠದಲ್ಲಿ ನನ್ನ ಪ್ರಕರಣದ ವಿಚಾರಣೆ ನಡೆಯಬೇಕು. ನೋಡಿ, ಕಾನೂನು ವ್ಯವಸ್ಥೆಯಲ್ಲಿ ಈ ರೀತಿ ಪತ್ರ ಬೆಳಗ್ಗೆ ಎದ್ದರೆ ಎಲ್ಲರೂ ಬರೀತಾರೆ, ನನ್ನ ಪ್ರಕರಣ ಭಾಳ ನಿಧಾನ ಆಗ್ತಾ ಇದೆ, ತ್ವರಿತ ವಿಲೇವಾರಿ ಆಗಿಲ್ಲ ಅಂತಾರೆ. ಜಡ್ಜ್ಮೆಂಟ್ ಬಂದಾಗ ನಮ್ಮ ಲಾಯರೇ ಸರ್ ಇರಲ್ಲ, ಎದುರುಗಡೆ ಪಾರ್ಟಿ ಜೊತೆ ಮಿಲಾಪಿ ಆಗಿದ್ದ, ಹೀಗಾಗಿ ನನಗೆ ಮೋಸ ಆಯಿತು ಅಂತಾರೆ. ಇಲ್ಲಾಂದರೆ ಜಡ್ಜು ಬುಕ್ ಆಗಿಬಿಟ್ಟಿದ್ದ, ಅದಕ್ಕೆ ನನ್ನ ಕೇಸ್ ಬಿದ್ದೋಯ್ತು ಅಂತಾರೆ. ಈ ಅತ್ಯಂತ ಸೂಕ್ಷ್ಮವಾದಂಥ ಸಂಕೀರ್ಣವಾದಂಥ ವ್ಯವಸ್ಥೆ ನ್ಯಾಯಾಂಗ. ನಮ್ಮ ಮೂಗಿನ ನೇರಕ್ಕೆ ನಮಗೆ ತೀರ್ಪು ಬರಲಿಲ್ಲ ಅಂದ ತಕ್ಷಣ, ಅಥವಾ ನಮ್ಗೆ ಹೇಗೆ ಬೇಕೋ ಹಾಗೆ ಆಗಲಿಲ್ಲ ಅಂದ ತಕ್ಷಣ ಯಾರ್ದಾದ್ರೂ ಮೇಲೆ ಗೂಬೆ ಕೂರಿಸುವುದು ಮನುಷ್ಯನ ಸ್ವಾಭಾವಿಕ ಲಕ್ಷಣ. ಹಾಗಂತ ಇಡೀ ನ್ಯಾಯಾಂಗ ವ್ಯವಸ್ಥೆ ಪರಿಶುಭ್ರವಾಗಿದೆ ಅನ್ನುವ ಆರ್ಗ್ಯುಮೆಂಟ್ ಅಲ್ಲ ನಂದು, ನಡೀತಾ ಇರೋವಂಥ ವಿದ್ಯಮಾನವನ್ನು ಹೇಳ್ತೀನಿ. ಈಗ ಯಾವಾಗ ಮತ್ತೆ ಪ್ರಕರಣ ಓಪನ್ ಆಗತ್ತೆ ಅಂತಾಯಿತು, ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಆಗಿ ಆತ ಈ ರೀತಿಯ ಪತ್ರವನ್ನು ಬರೆದಿದ್ದಾರೆ. ಇವ್ರಿಗೆ ಆಪ್ಷನ್ ಏನಿತ್ತು ಹಾಗಾದರೆ, ಇವರು ತಮ್ಮ ವಕೀಲರ ಮೂಲಕ ಭಾರತೀಯ ನ್ಯಾಯ ಸಂಹಿತೆ 447 ಪ್ರಕಾರ ಇವರು ಟ್ರಾನ್ಸ್ಫರ್ ಪಿಟಿಷನನ್ನು ಹಾಕಬೇಕಾಯಿತು. ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಹಾಕಿ ತನ್ನ ಪ್ರಕರಣ ಬೇರೆ ಜಡ್ಜ್ ಎದುರು ನಡೀಲಿ ಅಂತ ಲಾಯರ್ ಮೂಲಕ ಮಾಡಿಸ್ಬೇಕಾಗಿತ್ತು. ಅದು ಗೌಪ್ಯವಾಗಿರೋದು. ಅದು ನೀವು ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕಾಗಿಲ್ಲ, ನಿಮ್ಮ ಪತ್ರವನ್ನು ಬಿಡುಗಡೆ ಮಾಡಿ ಮಾಧ್ಯಮದವ್ರ ಎದುರಿಗೆ ತೋರಿಸ್ಬೇಕಾಗಿಲ್ಲ. ಮತ್ತು ಅನಗತ್ಯವಾಗಿ ಒಬ್ಬ ಸ್ವರ್ಣಕಾಂತ ಶರ್ಮಾ ಎನ್ನುವಂಥ ಜಡ್ಜ್ ಮೇಲೆ ಈ ರೀತಿಯಾದಂಥ ಆರೋಪವನ್ನು ಅವರ ಜೀವಮಾನ ಪರ್ಯಂತ ಹೇರುವಂಥ, ಕಳಂಕ ಪೂರಿತಗೊಳಿಸುವಂಥ ಅಗತ್ಯತೆ ಇರಲೇ ಇಲ್ಲ. ಈ ಜಡ್ಜ್ ಬಗ್ಗೆ ಅನುಮಾನ ಇದೆ, ನನಗೆ ಈ ಜಡ್ಜ್ ಬೇಡ ಅಂತ ಲಾಯರ್ ಮೂಲಕ ಹೇಳಿ, ಇದು ನ್ಯಾಯಾಂಗದ ಪ್ರಕ್ರಿಯೆಗಳಿವೆಲ್ಲ. ಒಂದು ಪ್ರಕರಣ ಬೇಡ, ಬೆಂಚ್ ಚೇಂಜ್ ಆಗಬೇಕು. ಮುಂಚೆ ಬೆಂಚ್ ಹಂಟಿಂಗ್ ಅಂತಲೇ ನಾನು ಇದ್ರ ಬಗ್ಗೆ ಒಂದು ಸಂಚಿಕೆಯನ್ನು ಕೂಡ ನಾವು ಹಿಂದೆ ಮಾಡಿದ್ವಿ, ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ. ಹೀಗೆ ಯಾವ 447 BSN ಸೆಕ್ಷನ್ ಪ್ರಕಾರ ಮಾಡಬೇಕಾದ ಕೆಲಸವನ್ನು ಈತ ಬೀದಿ ರಂಪ ಮಾಡಿಕೊಂಡು ಈಗ ಮುಂದೆ ನೋಡಿ ಇಷ್ಟಾಯ್ತಾ. ಇದರಿಂದ ಯಾವುದೇ ರೀತಿಯಾದಂಥ ಪರಿಹಾರ ಅರವಿಂದ್ ಕೇಜ್ರಿವಾಲ್ಗೆ ದೊರಕೇ ಇಲ್ಲ. ಈಗ ಅಗೇನ್ ಇವರ ವಕೀಲರೇ ಹೋಗಬೇಕು. ವಕೀಲರು ಹೋಗಿ ಯಾವುದೋ ಜಡ್ಜ್ ಮುಂದೆ ಬರುತ್ತೆ ಈ ಪ್ರಕರಣ, ಟ್ರಾನ್ಸ್ಫರ್ ಪಿಟಿಷನ್ ಬಂದಾಗ ಜಡ್ಜ್ ಕೇಳ್ತಾರೆ, ಏನಪ್ಪ ನೀವು ಸ್ವರ್ಣಕಾಂತ ಶರ್ಮಾ ಅವ್ರ ಮೇಲೆ ಈ ರೀತಿ ಆರೋಪ ಮಾಡಿದಿರಿ, ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಅಂತ ಬರೀ ಹೇಳಿದ್ದಾರೆ. ಅದರಲ್ಲಿ ಅವರು ಅರವಿಂದ್ ಕೇಜ್ರಿವಾಲ್, ನನ್ನ ಹತ್ರ ದಾಖಲೆಗಳಿದ್ದಾವೆ, ಸ್ವರ್ಣಕಾಂತ ಶರ್ಮಾ ಅವರು ಪಕ್ಷಪಾತಿ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳಿದೆ ಅಂತ. ನೀವು ಅವ್ರ ಮೇಲೆ ದಾಖಲೆ ಇದೆ ಅಂತ ಹೇಳ್ತಿದ್ದೀರಲ್ಲಪ್ಪ, ನಾಳೆ ನಾನು ನಿಂದು ಟ್ರಾನ್ಸ್ಫರ್ ಪಿಟಿಷನ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನನ್ನ ಮೇಲೂ ಈ ರೀತಿ ಆರೋಪ ನೀವು ಮಾಡಬಹುದಲ್ಲ ಅಂತ ಸ್ವಾಭಾವಿಕವಾಗಿ ಕೇಳ್ತಾರೆ. ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಆಮೇಲೆ ಮೊಕದ್ದಮೆ ನಡೆಯುವ ಸಂದರ್ಭದಲ್ಲಿ ಈ ಹಿಂದೆ ಕಕ್ಷಿದಾರ ಈ ರೀತಿಯಾದಂಥ ಆರೋಪವನ್ನು ಹೈಕೋರ್ಟ್ ಜಡ್ಜ್ ಸ್ವರ್ಣಕಾಂತ ಶರ್ಮಾ ಅವರಿಗೆ ಮಾಡಿದ್ದಾರ ಅನ್ನುವಂಥದ್ದು ಅಲ್ಲಿ ರೆಕಾರ್ಡಾಗಿ ಉಳಿಯುತ್ತೆ.
ಇದು ಯಾವುದನ್ನೂ ಪರಿಶೀಲನೆ ಮಾಡಲಾರದೆ ಕೆಸರು ಎರಚೋದು ಆತನ ಸ್ವಭಾವ. ಈತ ರಾಜಕಾರಣಕ್ಕೆ ಜಂತರ್ ಮಂತರಿಂದ ದಿಲ್ಲಿಯ ರಾಜಕೀಯ ಪಡಸಾಲೆಗೆ ಬಂದಾಗಲೇ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಬಂದಿರೋದು ಈತ. ಅರುಣ್ ಜೇಟ್ಲಿಗೆ ಕ್ಷಮೆ ಕೇಳಬೇಕಾಯ್ತು ಈತ ಕೋರ್ಟಿನಲ್ಲಿ ಮುಚ್ಚಿ ಬರೆದು ಕೊಡಬೇಕಾಯ್ತು ಕ್ಷಮಾಪಣೆಯ ಪತ್ರವನ್ನು. ಶೀಲಾ ದೀಕ್ಷಿತ್ ಸುಮ್ಮನೆ ಬಿಟ್ಟರು ಪರವಾಗಿಲ್ಲ, ಇಲ್ಲದೆ ಹೋದ್ರೆ ಆತ ಹೇಳಿದ್ದ ನನ್ನ ಹತ್ರ 270 ಪೇಜಿನ ಅವ್ರ ಮೇಲೆ ದಾಖಲಾತಿಗಳಿದ್ದಾವೆ, ನಾನು ಮುಖ್ಯಮಂತ್ರಿ ಆದ ತಕ್ಷಣ ಆಮ್ ಆದ್ಮಿ ಪಕ್ಷದ ಅಧಿಕಾರ ಬಂದ ತಕ್ಷಣ ನಾನು 24 ಗಂಟೆ ಒಳಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳಿದೆ ಶೀಲಾ ದೀಕ್ಷಿತ್ ಅವರಿಗೆ. ಅನುರಾಗ್ ಠಾಕೂರ್ ಅವರ ಅಪ್ಪನಿಗೂ ಅದೇ ರೀತಿಯಾದಂಥ ಆರೋಪ ಮಾಡಿದ್ದ. ಎಲ್ಲರೂ ಈತನ ಮೇಲೆ ಮೊಕದ್ದಮೆ ಹಾಕಿದ್ದಾರೆ. ಎಲ್ಲ ಕೇಸ್ಗಳು ಬೇರೆ ಬೇರೆ ಕಡೆ ನಡೀತಾ ಇದ್ದಾವೆ. ಇಲ್ಲಿ ರಾಜಕಾರಣಿಗಳ ಮೇಲೆ ಈ ಸಲ ವಿಶೇಷತೆಯನ್ನು ಹೇಳ್ತೇನೆ ಈ ಪ್ರಕರಣದ್ದು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಈ ಸಲ ಈತ ರಾಜಕಾರಣಿಗಳ ಮೇಲೆ ಆರೋಪ ಮಾಡಿಲ್ಲ, ಅಥವಾ ಅಮಿತ್ ಶಾ ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಮಾಡಿಲ್ಲ, ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ, ಉದಾಸೀನ. ಈತ ನೇರವಾಗಿ ಆರೋಪ ಮಾಡಿರೋದು ಯಾವ ಪ್ರಕರಣವನ್ನು ನ್ಯಾಯಾಂಗ ವ್ಯವಸ್ಥೆ ಈತನಿಗೆ ಡಿಸ್ಚಾರ್ಜ್ ಮಾಡಿ ಕೊಟ್ಟಿದೆಯೋ ಅದೇ ವ್ಯವಸ್ಥೆಯ ಬಗ್ಗೆ ಈತ ಆರೋಪ ಮಾಡಿದ್ದಾನೆ. ಏಕೆಂದರೆ 23 ಜನರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅವರು. ಅದಕ್ಕಿಂತ ಮಜಾ ಇನ್ನೊಂದಿದೆ, ಅದು ಭಾಳ ಜನರಿಗೆ ಇನ್ನೂ ತನಕ ಅರ್ಥವೇ ಆಗಿಲ್ಲ. ಅದೇನಪ್ಪ ಅಂದರೆ ಈತ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಏಪ್ರಿಲ್ ಮೇ 2024ರಲ್ಲಿ ಇದೇ ಸ್ವರ್ಣಕಾಂತ ಶರ್ಮಾ ಅವರ ಬೆಂಚ್ ಮುಂದೆ ಪ್ರಕರಣ ಬರುತ್ತೆ. ಈತ ಜೈಲಲ್ಲಿದ್ದಾಗ ಸ್ವರ್ಣಕಾಂತ ಶರ್ಮಾ ಅವರು ಒಂದು ಇದನ್ನು ಮಾಡ್ತಾರೆ, ಅಂದರೆ ಶಿ ಹ್ಯಾಸ್ ಅಫೆಲ್ಡ್ ದಿ ಲಿಗ್ಯಾಲಿಟಿ ಆಫ್ ದಿ ED ಅರೆಸ್ಟ್ ಅಂತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ಬಂಧಿಸಿರುವುದರ ಲಿಗ್ಯಾಲಿಟಿಯನ್ನು, ಸಿಂಧುತ್ವವನ್ನು ಎತ್ತಿ ಹಿಡಿದಿದ್ರು ಇವರು. ಇಲ್ಲ, ಆತನನ್ನು ಬಂಧಿಸಿದ್ದು ಸರಿ ಇದೆ ಅಂತ ಇದೇ ಸ್ವರ್ಣಕಾಂತ ಶರ್ಮಾ ಅವತ್ತಿನ ದಿವಸ ತೀರ್ಪನ್ನು ನೀಡಿದರು. ಈತನಿಗೆ ಬೇಲ್ ಸಿಗಲಿಲ್ಲ, ಜೈಲಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈತ ಅವತ್ತಿನ ದಿವಸ ತನ್ನನ್ನು ಬಂಧಿಸಿರುವುದೇ ನ್ಯಾಯಾಂಗದ ವ್ಯವಸ್ಥೆಯನ್ನು ಗಾಳಿಗೆ ತೂರಿ ನನ್ನನ್ನು ಬಂಧಿಸಿದ್ದಾರೆ, ಸಿಂಧುತ್ವ ಇಲ್ಲ ಅಂತ ಈತ ಹೋರಾಟವನ್ನು ಶುರು ಮಾಡಿದ್ದ. ಸ್ವರ್ಣಕಾಂತ ಶರ್ಮಾ ಅವತ್ತಿನ ದಿವಸ ಇಲ್ಲ, ಇದು ಲೀಗ್ಯಾಲಿಟಿ ಸರಿ ಇದೆ, ಇದ್ರದ್ದು ಇವ್ರನ್ನ ಬಂಧಿಸೋದನ್ನ ಅಪೆಲ್ಡ್ ದಿ ಲಿಗ್ಯಾಲಿಟಿ ಆಫ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಆರ್ಡರ್ ಮಾಡಿಬಿಟ್ರು. ಅದಾದಮೇಲೆ ಈತ ಸುಪ್ರೀಂ ಕೋರ್ಟ್ಗೆ ಹೋದ. ಇದು ನಡೆದದ್ದು ಏಪ್ರಿಲ್ ಮೇನಲ್ಲಿ. ಸೆಪ್ಟೆಂಬರ್ 2024ಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ, ಅದು ಇನ್ನೂ ಮಜಾ ಇದೆ. ಆ ದ್ವಿಸದಸ್ಯ ಪೀಠದ ಮುಂದಿದ್ದಂಥ ಜಡ್ಜ್ಗಳ್ಯಾರು ಈಗ ಚೀಫ್ ಜಸ್ಟಿಸ್ ಆಗಿದಾರಲ್ಲ, ಇದೇ ಸೂರ್ಯಕಾಂತ್ ಅವರು ಅವತ್ತು ಆ ಬೆಂಚ್ನಲ್ಲಿರ್ತಾರೆ, ಜೊತೆಗೆ ಜಸ್ಟಿಸ್ ಬುಯಾನ್ ಇರ್ತಾರೆ. ಈಗ ಇವ್ರು ಚೀಫ್ ಜಸ್ಟಿಸ್ ಆಗ್ಯಾರ. ಅವತ್ತವರು ಅಲ್ಲಿ ಬೆಂಚ್ನಲ್ಲಿ ಆನರಬಲ್ ಜಸ್ಟಿಸು ಅವ್ರು ಹೇಳ್ತಾರೆ, ಹಿ ಹ್ಯಾಸ್ ಅಪಾಯಿಂಟ್ ಪ್ರೊಸೀಜರ್ ಆಫ್ ಫಾಲೋಡ್ ಅರೆಸ್ಟ್ ಲೀಗಲ್ ಅಂತ ಹೇಳ್ತಾರೆ. ಅರೆಸ್ಟ್ ಮಾಡಿದ್ದು ಲೀಗಲ್ ಆಗಿದೆ ಅಂತ ಸೂರ್ಯಕಾಂತ್ ಹೇಳ್ತಾರೆ. ಸ್ಪ್ಲಿಟ್ ಡಿಸಿಷನ್ ಅದು. ಈ ಜೊತೆಗಿದ್ದಂಥ ಭೂಯಾನ್ ಏನು ಹೇಳ್ತಾರೆ ಅಂತಂದರೆ, ಇಶ್ಯೂ ವಿತ್ ಟೈಮಿಂಗ್, ಅಂದರೆ ಯಾವ ಸಂದರ್ಭದಲ್ಲಿ ಇವ್ರನ್ನ ಬಂಧಿಸಿದ್ದಾರೋ ಅದರ ಬಗ್ಗೆ ನನಗೆ ಅಬ್ಜೆಕ್ಷನ್ ಇದೆ ಅಂತ ಜಸ್ಟಿಸ್ ಭೂಯಾನ್ ಹೇಳ್ತಾರೆ. ಯಾಕೆಂದರೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಪ್ರಕರಣ ಅದು. ಸೊ ಅದಕ್ಕೆ ಈತನಿಗೆ ಚುನಾವಣೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಈತನ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ಬಂಧಿಸಿರುವ ಸಾಧ್ಯತೆ ಅಂತ ಜಸ್ಟಿಸ್ ಭೂಯಾನ್ ಹೇಳಿದರೆ, ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿರ್ತಾರೆ ಪ್ರೊಸೀಜರ್ ಫಾಲೋಡ್ ಫಾರ್ ದ ಅರೆಸ್ಟ್ ವಾಸ್ ಲೀಗಲ್, ಅಂದರೆ ಲೀಗಲಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಅಂತ. ನೋಡಿ, ಈಗ ಮುಂದೆ ಈತ ಇದೆಲ್ಲ ಕೋರ್ಟ್ಗಳ ಮುಂದೆ ಬರಬೇಕು. ಮೊದಲನೇದಾಗಿ ಸ್ವರ್ಣಕಾಂತ ಶರ್ಮಾ ಅವ್ರ ಬೆಂಚ್ನಲ್ಲಿ ಈ ಪ್ರಕರಣ ಇದೆ. ಈಗ ಹೊಸದಾಗಿ ಈತ ಅಪ್ಲಿಕೇಶನ್ ಹಾಕಬೇಕು, ಟ್ರಾನ್ಸ್ಫರ್ ಪಿಟಿಷನ್ ಹಾಕಬೇಕು. ಅಲ್ಲಿ ಆರ್ಗ್ಯುಮೆಂಟ್ನಲ್ಲಿ ಈ ವಿಷಯ ಬರ್ತದೆ. ಹಾಗಾದರೆ ಈತ ಪಕ್ಷಪಾತ ಮಾಡಿದ್ದಾರೆ ಅಂತ ಸ್ವರ್ಣಕಾಂತ ಶರ್ಮಾ ಬಗ್ಗೆ ಹೇಳ್ತಾರಲ್ಲ, ಹಾಗಾದರೆ ಈ ಮುಂಚೆ ಈತನಿಗೆ ಡಿಸ್ಚಾರ್ಜ್ ಮಾಡಿದಾರಲ್ಲ, ಡಿಸ್ಚಾರ್ಜ್ ಮಾಡಿರುವ ಜಡ್ಜ್ ಬಗ್ಗೆ ಏನಂತ ಹೇಳ್ತೀರಾ? ಅದು ಹೋಗಲಿ. ಹಾಗಾದರೆ ಈ ವಿಷಯವನ್ನು ತಗೊಳ್ಳಿ. ರಾವ್ ಜಮೀನು ಕೋರ್ಟ್ನಲ್ಲಿ ಈತನ ಕೇಸನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಡಿಸ್ಚಾರ್ಜ್ ಮಾಡಿದ್ದು ಜಸ್ಟಿಸ್ ಜಿತೇಂದ್ರ ಸಿಂಗ್ ಅಂಥೇಳಿ. ಜಿತೇಂದ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಕೇವಲ ಜಡ್ಜ್ಮೆಂಟ್ ಮಾತ್ರ ಮಾಡಲಿಲ್ಲ, ಅವರು ಒಂದು ಅಬ್ಸರ್ವೇಷನ್ ಹೇಳಿದರು. ಯಾವ IO ಇದ್ದಾರೆ, ಇನ್ವೆಸ್ಟಿಗೇಟಿವ್ ಆಫೀಸರ್ ಇದ್ದಾರೆ, ಅವರು ಸರಿಯಾಗಿ ಕೆಲಸವನ್ನೇ ನಿರ್ವಹಿಸಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರ ತನಿಖೆಯಾಗಬೇಕು ಅಂತ ಅವರೊಂದು ಮಾತು ಹೇಳಿದರು. ಹೀಗೆ ಒಬ್ಬ ಜಡ್ಜ್ ಹೇಳ್ತಾರೆ ಅಂದರೆ ನೋಡಿ, ಒಂದು ಸಣ್ಣದಾದಂಥ ಕಳುವಾಗ್ತದೆ ಅಂತ, ಒಂದು ಮೊಬೈಲ್ ಕಳ್ತನ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಆ ಪ್ರಕರಣದ ವಿಚಾರಣೆ ನಡೀತದೆ. ಪ್ರೈಮಾಫಸಿನಲ್ಲಿ ಈತ ಕಳ್ಳ ಅಲ್ಲ ಅಂಥೇಳಿ ಆತನನ್ನು ಡಿಸ್ಮಿಸ್ ಮಾಡಿಬಿಡೋದಿಲ್ಲ ಕೇಸು, ಅಥವಾ ಡಿಸ್ಚಾರ್ಜ್ ಆಗಿಬಿಡೋದಿಲ್ಲ. ಅವಾಗೇನಾಗತ್ತೆ, ಯಾವ ವ್ಯಕ್ತಿಯ ಕಳ್ಳತನ ಆಗಿದೆ ಅಂತ ಹೇಳಲಾಗತ್ತೋ ಆತನ ಮೇಲೆ ದೋಷಾರೋಪ ಪಟ್ಟಿ ಹಾಕ್ತಾರೆ. ಆತ ನಾನು ಕಳ್ಳ ಅಂತ ಸಾಬೀತು ಮಾಡ್ತಾನೆ. ಸಾಬೀತಾದ್ಮೇಲೆ ಆತ ನಿರ್ದೋಷಿ ಅಂತ ಆಗ್ತಾನೆ. ಸಣ್ಣ ಕಳ್ಳತನದ ಪೆಟ್ಟಿ ಕೇಸ್ ಅಂತ ಹೇಳ್ತೇವೆ ನಾವು. ಪೆಟ್ಟಿ ಕೇಸಲ್ಲಿ ಕೂಡ
ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ, ಸಾಕ್ಷಿಗಳಾಗ್ತವೆ, ವಿಟ್ನೆಸ್ ಇಡಲಾಗ್ತದೆ, ಎಲ್ಲ ಆಗಿ ಕೊನೆಗೆ ತೀರ್ಮಾನ ಆಗುತ್ತೆ. ಇದು ದೊಡ್ಡ ಪ್ರಕರಣ. ದೇಶದ ಎಲ್ಲ ಕೋರ್ಟ್ಗಳಲ್ಲಿ ಈತನ ಬೇಲ್ ಅಪ್ಲಿಕೇಶನ್ಗಳು ಹೋಗಿದ್ದಾವೆ. ಈಗ ಚೀಫ್ ಜಸ್ಟಿಸ್ ಆಗಿರುವಂಥ ಜಡ್ಜ್ ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಈತನಿಗೆ ಬೇಲನ್ನು ನಿರಾಕರಿಸಿದ್ದಾರೆ ಮತ್ತು ಈತನನ್ನು ಬಂಧಿಸಿದ್ದು ಸರಿ ಇದೆ ಅಂತ ಅವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಈಗ ಬಂದಿರುವಂಥ ದಿಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಸ್ವರ್ಣಕಾಂತ ಶರ್ಮಾ ಅವರು ಕೂಡ ಈತನ ಬೇಲನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂಧಿಸಿರುವುದನ್ನು ಕ್ರಮಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಹಾಗಿರುವಾಗ ಜಗಜಿತ್ ಸಿಂಗ್ ಹೆಂಗೆ ಕೊಟ್ಟರು, ಡಿಸ್ಚಾರ್ಜ್ ಹೆಂಗೆ ಮಾಡಿದರು? ಒಂದು ಅತಿ ದೊಡ್ಡ ಪ್ರಕರಣ. ಇಷ್ಟೆಲ್ಲ ಜಡ್ಜ್ಗಳು ಇದರ ಕ್ರಮವನ್ನು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಇದಕ್ಕೆ 2869 ಕೋಟಿ ರೂಪಾಯಿಗಳ ಮಿಸ್ಯೂಸ್ ಆಗಿದೆ ಅಂತ CAG ವರದಿಯನ್ನು ಕೊಟ್ಟಿದೆ. ಗೌರ್ಮೆಂಟ್ ಆಡಿಟ್ ಕೊಟ್ಟಂಥ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ಳಾರದೆ ಅದನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ ಅಂದರೆ ಅದು ಕೂಡ ಪಕ್ಷಪಾತ ಅಲ್ವಾ ಅನ್ನುವಂಥ ಪ್ರಶ್ನೆ ಈಗ ಬರುತ್ತೆ. ಅವತ್ತು ಬರದೆ ಹೋದರೂ ಇವತ್ತು ಬರುತ್ತೆ. ಅಂದರೆ ಅವತ್ತು ಅಲ್ಲಿ ಏನೋ ನಡೆದಿರಬೇಕು ಅನ್ನೋದು ಸ್ಪಷ್ಟ ಆಯಿತು. ಈತ ಮಾಡ್ತಾ ಇರುವಂಥ ಆರೋಪದಿಂದ ಹಾಗನ್ಸತ್ತೆ. ಈಗ ಆತ ಹೇಳೋದೇನು, ಸ್ವರ್ಣಕಾಂತ ಶರ್ಮಾ ಅವರು ಪಕ್ಷಪಾತಿಯಾಗಿದ್ದಾರೆ, ಹಾಗಾದರೆ ಇಲ್ಲಿ ಏನೋ ಡೀಲ್ ಆಗಿದೆ, ಏನದು ಫಿಕ್ಸಿಂಗ್ ಆಗಿದೆ ಅಂತ ಆತ ಭಾವಿಸಿರ್ಬೋದು ಅಂತ. ಅಲ್ಲಿ ಫಿಕ್ಸಿಂಗ್ ಆಗತ್ತೆ ಅಂತ ಈತನಿಗೆ ಅನುಮಾನ ಇದೆ ಅಂದರೆ ಇಲ್ಲಿ ಕೂಡ ಈತ ಫಿಕ್ಸಿಂಗ್ ಮಾಡಿರ್ಬೋದಲ್ವಾ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ. ಈ ಎಲ್ಲ ರೀತಿಯ ವಿಚಾರಗಳು ಈಗ ಯಾವಾಗ ಈತ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥ ಜೇನುಗೂಡಿನ ಮೇಲೆ ಕಲ್ಲು ಹೊಡೆದಿದ್ದಾರೋ ಇದು ಈಗ ಜೇನು ಹುಳುಗಳು ಮೇಲ್ಗಡೆ ಎದ್ದು ಈತನನ್ನು ಕಚ್ಚಲೇಬೇಕು. ಈತ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ತಾನು ಏನನ್ನು ಬೇಕಾದರೂ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ಬೋದು, ಏನು ಬೇಕಾದರೂ ಪ್ರೆಸ್ ರಿಲೀಸ್ ಮಾಡ್ಬೋದು, ಪತ್ರಿಕೆಯವರೆಲ್ಲ ಮತ್ತು ಮಾಧ್ಯಮದವ್ರು ನಂದು ಹಾಕಿಬಿಡ್ತಾರೆ, ನಾನು ಹಾಗೆ ಮಾಡೋದರಿಂದ ಪ್ರಾಮಾಣಿಕ ಅನಿಸ್ಕೋತೀನಿ ಅಂತ. ಆದರೆ ಅಟ್ ವಾಟ್ ಕಾಸ್ಟ್ ಯು ಹ್ಯಾವ್ ಡನ್? ನೀವು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಭ್ರಷ್ಟರು ಅಂತ ಹೇಳ್ತಾ ನೀವು ನಿಮ್ಮ ನ್ಯಾಯವನ್ನು ಕೇಳ್ತಾ ಇದ್ದೀರಿ. ಹಾಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗೋದಾಗಿದ್ದರೆ ಇವತ್ತು ಸುಬ್ರತ ರಾಯ್ ಅಂತ ಸಾವಿರಾರು ಕೋಟಿ ರೂಪಾಯಿ ಒಡೆಯ ಕನ್ವಿಕ್ಷನ್ ಆಗಬೇಕಾಗಿಲ್ಲ. ಮತ್ತು ಮಧುಮಿತಾ ಶುಕ್ಲಾ ಅವ್ರ ಪ್ರಕರಣ ಅದು ಕೂಡ ಕನ್ವಿಕ್ಷನ್ ಆಗುವ ಸಾಧ್ಯತೆ ಇಲ್ಲ. ಎಷ್ಟೊಂದು ಪ್ರಕರಣಗಳು ಈ ದೇಶದಲ್ಲಿ ಅತ್ಯಂತ ವಶೀಲಿಬಾಜಿ ಇರುವಂಥ ಜನ, ಸಾವಿರಾರು ಕೋಟಿ ರೂಪಾಯಿಗಳಿರುವಂಥ ಜನ ಜೈಲಿನಲ್ಲಿ ಕೊಳೆತು ಜೀವಮಾನ ಪೂರ್ತಿ ಜೈಲಲ್ಲಿದ್ದು ಹೊರಗಡೆ ಬಂದಂಥ ದಾಖಲೆಗಳಿದ್ದಾವೆ. ಎಲ್ಲೋ ಒಂದಷ್ಟು ಕೇಸ್ಗಳು ಯಶವಂತ್ ವರ್ಮಾ ಅಂತ ಕೇಸ್ಗಳು ಇರ್ತಾವೆ, ಇಲ್ಲ ಅಂತ ಹೇಳೋದು ನಾನು. ದಿಲ್ಲಿಯ ಹೈಕೋರ್ಟ್ನ ಜಡ್ಜ್ ಮನೆಯಲ್ಲಿ 500 ನೋಟಿನ ಬಂಡಲ್ಲು ಸುಟ್ಟು ಹಾಕಿರೋದು ಅಂಥ ಪ್ರಕರಣ ಒಂದು 2 2 10 20 ಸಿಗ್ಬೋದು. ಅಂತ ಇಡೀ ವ್ಯವಸ್ಥೆ ಪಕ್ಷಪಾತಿ, ಇಡೀ ವ್ಯವಸ್ಥೆ ಭ್ರಷ್ಟ ಅಂತ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ಕನ್ವಿಕ್ಷನ್ ಆಗುವ ವ್ಯಕ್ತಿ, ಆರೋಪ ಇರುವ ವ್ಯಕ್ತಿ, ದಾಖಲೆಗಳಿರುವ ವ್ಯಕ್ತಿ, 164 ಮೂಲಕ ರೆಕಾರ್ಡ್ ಆಗಿರುವಂಥ ಯಾರ್ಯಾರು ಅಪ್ರೂವರ್ ಇದ್ದಾರೆ ಅವರಿಂದ ರೆಕಾರ್ಡ್ ಆಗಿರುವಂಥ ಆರೋಪಿ ಈ ರೀತಿಯದಾದಂಥ ಆರೋಪವನ್ನು ಮಾಡಿ ಕಲ್ಲನ್ನು ಹೊಡೆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾಳೆ ಈತ ಯಾವ ರೀತಿಯದಾದಂಥ ಶಿಕ್ಷೆಯನ್ನು ಅನುಭವಿಸ್ಬೋದು ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.